ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ತುರ್ತಾಗಿ ಕರೆದಂತಹ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮಗೋಷ್ಠಿಗೆ ಅಂತ ಹೇಳಬೇಕು. ಪತ್ರಿಕಾಗೋಷ್ಠಿ ಅಂದ್ರೆ ನಿಮ್ಮನ್ನು ಬಿಟ್ಟು ಅವ್ರಿಗೆ ಹೇಳ್ದಂಗೆ ಪ್ರಿಂಟ್ ಮೀಡಿಯಾದವರು ಆಗ್ತದೆ. ಅದಕ್ಕೋಸ್ಕರ ಮಾಧ್ಯಮಗೋಷ್ಠಿಗೆ ಎಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ. ಈಗಾಗಲೇ ಈ ದಿವಸ ನಮ್ಮ ಗುರುಗಳು ಬಹಳಷ್ಟು ಜನ ಗುರುಗಳು ಭೇಟಿ ಮಾಡ್ತಕ್ಕಂಥದ್ದು ಮತ್ತೆ ಅವರು ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸಿ ಮತ್ತೆ ಅಭಿನಂದನೆ ಕೂಡ ಈಗಾಗಲೇ ಸಲ್ಲಿಸಿದ್ದೇನೆ. ಆ ಸಂದರ್ಭದಲ್ಲಿ ತಾವು ಕೂಡ ಅವರ ಜೊತೆನಲ್ಲಿ ಮಾತಾಡಿದಿರಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈ ಮಧ್ಯೆ ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದಂತ ಪರಮ ಪೂಜ್ಯ ಎಲ್ಲ ಗುರುವರಿಯರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸುವುದರ ಜೊತೆಗೆ ಕೆಲವು ವಿಚಾರಗಳನ್ನ ಸಂಗತಿಗಳನ್ನು ನಾನು ಕೂಡ ಅವರ ಜೊತೆನಲ್ಲಿ ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಅವರು ಎಲ್ಲ ಗುರುಗಳು ಎಲ್ಲ ಸೇರಿ ಅವರು ನನ್ನ ಜೊತೆನಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಅಭಿಮಾನ ಮತ್ತೆ ಆಶೀರ್ವಾದ ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗೆ ಇನ್ನೂ ಹೆಚ್ಚು ಶಕ್ತಿಯನ್ನ ಸತ್ಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಹೆಚ್ಚು ಶಕ್ತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮತ್ತೆ ಜೊತೆನಲ್ಲಿ ಈಗಾಗಲೇ ರಾಜಕೀಯದ ಏರುಪೇರುಗಳು ಸ್ಥಿತ್ಯಂತರಗಳು ಆಗು ಹೋಗುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ ಅವ್ರ ಹತ್ರ. ನಾನು ಮಾಧ್ಯಮಕ್ಕೆ ತಿಳಿಸ್ತಕ್ಕಂಥದ್ದು ಇತ್ತೀಚೆಗೆ ನಡೆದಂತಹ ಜಿಲ್ಲಾ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಜೊತೆನಲ್ಲಿ ಸುಮಾರು 14 ಜನನು ಕೂಡ ವಿಜೇತರಾಗಿರ್ತಕ್ಕಂಥದ್ದು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಮತದಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು 4ನೇ ತಾರೀಕು ಕೂಡ ಅಧ್ಯಕ್ಷರ ಆಯ್ಕೆ ಇದೆ. 4ನೇ ತಾರೀಕು ಆಯ್ಕೆಯ ನಂತರ ಸಕ್ರಿಯವಾಗಿ ನಮ್ಮ ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೇವೆ. ಈಗಾಗಲೇ ಏನು ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಸಹಕಾರಿ ಕಾಯ್ದೆಗೆ ತಿದ್ದುಪಡಿಗಳು ಏನೆಲ್ಲ ಬಂದಿದ್ದಾವೆ ಆ ಎಲ್ಲ ತಿದ್ದುಪಡಿಗಳನ್ನು ಕೂಡ ನಾನೇ ತಯಾರು ಮಾಡಿದಂಥದ್ದು. ನಾನು ಅಂತ ಹೇಳಿದ್ರೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನ HK ಪಾಟೀಲ್ರನ್ನ ಹಲವಾರು ಬಾರಿ ಸಭೆಗಳನ್ನು ನಡೆಸಿ ಆ ಒಂದು ತಿದ್ದುಪಡಿಗಳನ್ನ ತಂದಿದ್ದೇವೆ. ಆ ತಿದ್ದುಪಡಿಗಳಿಂದ ನನಗಂತೂ ಸಮಾಧಾನ ಇದೆ. ಯಾಕೆಂದ್ರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ನಾವೇನು ಪದೇ ಹೇಳ್ತಾ ಇರ್ತೀವಿ, ಅದು ನಿಜಕ್ಕೂ ಕೂಡ ಪೂರ್ಣ ಅಲ್ಲದೆ ಇರೋ ಅಲ್ಪ ಸ್ವಲ್ಪನಾದ್ರೂ ಕೂಡ ಸಹಕಾರಿ ಆಂದೋಲನದಲ್ಲಿ ಸಮಬಾಳು ಸಮಪಾಲಿನ ಅವಕಾಶ ಕಲ್ಪನೆಯನ್ನ ಆ ಕಾಯ್ದೆಯ ತಿದ್ದುಪಡಿಗಳ ಮೂಲಕ ತಂದಿದ್ದೇವೆ. ತರ್ತಕ್ಕಂಥದ್ದಕ್ಕೆ ನನಗೆ ಸಹಕಾರವನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದು ಸಂಪೂರ್ಣವಾದಂಥದ್ದು. ಆ ಕಾಯ್ದೆ 2 ಸದನಗಳಲ್ಲೂ ಕೂಡ ಈಗಾಗಲೇ ಮಂಜೂರಾತಿಯನ್ನ ಪಡೆದುಕೊಂಡಿದ್ದೆ. ಮತ್ತೆ ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಸಹಮತಿಯನ್ನ ಕೊಡ್ತಾರೆ ಅಂತ ಹೇಳಿ ನಾನು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತೆ ರಾಜಕೀಯವಾಗೂ ಕೂಡ ಸ್ಥಿತ್ಯಂತರಗಳು ಏರುಪೇರುಗಳು ಆಗ್ತವೆ. ಕೆಲವೊಮ್ಮೆ ಸತ್ಯಕ್ಕೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಬಹುದು. ಆದ್ರೆ ಲಾಂಗ್ ರೇಂಜಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಯಶಸ್ಸು ಇರುತ್ತೆ ಅಂತಕ್ಕಂಥದ್ದನ್ನು ನಂಬಿರ್ತಕ್ಕಂಥವ್ ನಾನು. ಆದ್ರಿಂದ ನಾನು ಅಧಿಕಾರ ಹೋದಾಕ್ಷಣಕ್ಕೆ ನನಗೇನು ಯಾವುದೇ ರೀತಿಯ ಅಸಮಾಧಾನ ಆಗಲಿ ಮತ್ತೆ ಅಧಿಕಾರ ಕಳ್ಕೊಂಡಂತಹ ಯಾವುದೇ ರೀತಿಯ ಚಿಂತೆ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದು. ನಾನು ಈ ರಾಜ್ಯದ ಜಿಲ್ಲೆಯ ರೈತರ ಮತ್ತು ಯಾರೆಲ್ಲ ಅಸಹಾಯಕರಿರ್ತಾರೆ, ದುರ್ಬಲರಿರ್ತಾರೆ, ಹಿಂದುಳಿದವರು ಇರ್ಬೋದು ಮತ್ತೆ ಮುಂದುವರೆದವರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಾ ಜಾತಿನಲ್ಲೂ ಕೂಡ ಬಡವರು ಇರ್ತಾರೆ. ಆ ಬಡವರ ಪರವಾಗಿ ಧ್ವನಿಯನ್ನ ಎತ್ತಕ್ಕಂಥದ್ದು, ಅವರ ಒಂದು ಏಳಿಗೆಗೆ ಶ್ರಮವನ್ನ ವಹಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಮಾಡ್ತಾರೆ. ಸ್ವಾಮೀಜಿಗಳೆಲ್ಲ ತಮ್ಮನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ತಮ್ಮನ್ನು ಕೂಡ ಒತ್ತಾಯ ಇದೆ ಅಂತ. ಈಗ ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ, ಹೌದಲ್ವಾ? ನಾನು ದೆಹಲಿಗೆ ಹೋಗಿದ್ದ ಸಂಪುಟಕ್ಕೆ ಸೇರಿಸಿ ಅಂತ ಕೇಳಕ್ಕೆ. ಅದು ಆಗಿನ ಹೈಕಮಾಂಡು ಮತ್ತೆ ಆಗಿನ ನಮ್ಮ ನಾಯಕರು ಅವರ ಒಂದು ಸಲಹೆ ಮೇರೆಗೆ ಸೇರಿದ್ದೆ.
ಮುಂದೆನೂ ಕೂಡ ಅವಕಾಶ ಬಂದ್ರೆ ಬರ್ಲಿ, ಬರ್ದೇ ಇದ್ರೆ ಹೋಗ್ಲಿ, ನನಗೇನು ಮಂತ್ರಿಗಿರಿ ಇದು ನನಗೇನಿಲ್ಲ. ಈಗ 2 ಸರಿ ಮಂತ್ರಿ ಆಗಿ 2 ಸರಿ ಬಿಟ್ಟು ಹೋದ್ರು ಕೂಡ ಮಾಜಿ ಸಚಿವ ಅಂತಾನೆ ತಾನು ಹೇಳೋದು. ಏನಾದ್ರು 1 ಸರಿ ಮಂತ್ರಿ ಆಗಿದ್ದ ಮಾಜಿ ಸಚಿವ ಆಗೋನಂತೇನೋ ಹೇಳ್ತಾರ. ಅದರಿಂದ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ. ಆದ್ರೆ ಮಂತ್ರಿ ಸ್ಥಾನ ದೊರೆತಾಗ ರಾಜ್ಯದ ಜನರಿಗೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಅಸಹಾಯಕರಿರ್ತಾರೆ ಅಂಥವರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರ ಬೇಕೇ ಹೊರತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವುದೂ ಇಲ್ಲ. ಹೆಚ್ಚು ಕೆಲಸ ಮಾಡಬಹುದಾಗಿತ್ತಲ್ಲ ಅಂತ ಆಯ್ತು, ಅವಕಾಶಗಳು ಜಾಸ್ತಿ. ಈಗ ಅಧಿಕಾರ ಇದ್ದಾಗ ಎಷ್ಟು ಕೆಲಸ ಮಾಡಬಹುದು, ಅಧಿಕಾರ ಇಲ್ಲದೆ ಇದ್ದಾಗ ಎಷ್ಟು ಕೆಲಸನೂ ಮಾಡ್ಲಿಕ್ಕೂ ಅವಕಾಶ ಇದೆ. ಅದರಿಂದ ಆಗ ಹೆಚ್ಚು ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದೆ. ಈಗ ಜಿಲ್ಲೆಗೆ ಸೀಮಿತವಾಗಿ ಮಾಡುವಂಥದ್ದು ಸಹಕಾರ ಸಂಸ್ಥೆಗಳು, ನಮ್ಮ ವಿಶ್ವಾಸಸ್ಥರು, ನಾವು ಎಲ್ಲರೂ ಕೂಡ ಇದ್ದೇವೆ. ಆ ಮೂಲಕ ಯಾರೆಲ್ಲ ರೈತಾಪಿ ಕುಟುಂಬದ ಜನರಿರ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, ಮತ್ತೆ ಇತರವರು ಯಾರೆಲ್ಲ ಒಂದು ರೀತಿಯಲ್ಲಿ ಅವಕಾಶ ವಂಚಿತರಾಗಿರ್ತಾರೆ, ಸಹಾಯದಿಂದ ವಂಚಿತರಾಗಿರ್ತಾರೆ, ಅಂಥವ್ರಿಗೆ ಅವಕಾಶ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ನಿರಂತರವಾಗಿ ಮಾಡ್ತೇನೆ. ರಾಜಕಾರಣಿಗಳು ಅಂದ್ರೆ ಅಧಿಕಾರ ಕಂಡುಕೊಳ್ಳುವಂತವ್ರು, ನೀವು ನೋಡಿದ್ರೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಹೇಳ್ತಿಲ್ಲ. ನೋಡಿ, ರಾಜಕಾರಣಿಗಳು ಎಲ್ಲರೂ ಅಧಿಕಾರ ಕಂಡುಕೊಳ್ತಾರೆ ಅಂತಲ್ಲ. ಅಂಟ್ಕೊಳ್ಳೋರು ರಾಜಕಾರಣಿಗಳು ಇದ್ದಾರೆ, ಅಂಟ್ಕೊಳ್ದೆ ಇರೋರು ಇದ್ದಾರೆ. ಅಂಟ್ಕೊಳ್ದೆ ಇರೋರ ಪಟ್ಟಿಗೆ ನಮ್ಮನ್ನ ಹಾಕೊಳ್ಳಿ. ಅಹಿಂದ ಈಗ ಹಿಂದುಳಿದವರು ಮುಂದುವರೆದವ್ರು ಇದು ನೋಡ್ರಿ, ಬಡವ್ರದ್ದು ಒಂದು ಕೇಳಿದೆ. ಈಗ ಬಹಳ ಜನಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ, ಬನ್ನಿ ಈಗ ಬೇಕನ್ನೋ ಜೊತೆನಲ್ಲಿ ಚಿಕ್ಕಪೇಟೆಗೆ ಹೋಗೋಣ, ಒಪ್ಪತ್ತು ಊಟ ಮಾಡೋ ಬ್ರಾಹ್ಮಣರು ಮನೆ ನಾನು ನಿಮ್ಗೆ ತೋರಿಸ್ತೇನೆ. ಹಂಗನ್ಲಿಕ್ಕೆ ಬ್ರಾಹ್ಮಣರು ಅಂತಿದ್ದಂಗೆ ಎಲ್ಲ ಮುಂದುವರ್ದ್ಬಿಟ್ಟವ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಜಾತಿ ಆಧಾರದ ಮೇಲೆ ನೀವು ಹಿಂದುಳಿದವರು ಮುಂದುವರೆದವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾರೆಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಆ ಬಡವ್ರ ಪರವಾಗಿ ಇರುವಂಥದ್ದು, ಬಡವರಿಗೆ ಯೋಗಕ್ಷೇಮವನ್ನ ನೋಡ್ತಕ್ಕಂಥದ್ದು, ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬದಲ್ಲೂ ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ನನ್ನ ಆದ್ಯತೆ. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅಂತ ಸರ್, ಈಗ ಅನ್ಯಾಯದ ಬಗ್ಗೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ? ಅಲ್ಲರಿ, ಈಗ ಸತ್ಯ ಹರಿಶ್ಚಂದ್ರನ್ ಏನಾಯ್ತ್ರಿ? ಮತ್ತೆ ಅಂತಿಮವಾಗಿ ಏನಾಯ್ತು? ಅಂತಿಮವಾಗಿ ಜಯ ಇದ್ದೇ ಇರ್ತದೆ ಸತ್ಯಕ್ಕೆ. ಅಸತ್ಯಕ್ಕೆ, ಮೋಸಕ್ಕೆ, ಅಪ್ರಾಮಾಣಿಕೆಗೆ ಹತ್ರದಲ್ಲಿ ಅನುಕೂಲ ಇರ್ಬೋದು, ಲಾಂಗರ್ ರನ್ ಅಲ್ಲಿ ಅದಕ್ಕೆ ಆಯಸ್ಸಿರೋದಿಲ್ಲ, ಸತ್ಯಕ್ಕೆ ಆಯಸ್ಸಿರೋದು. ಪಕ್ಷದ ವಿರುದ್ಧವಾಗಿ ಮೊನ್ನೆ DK ಅವರು ಕೂಡ ಒಂದು ನಡೆ ಇತ್ತು ಸರ್. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿದೀನಿ, ಅವ್ರು ಏನ್ ಬೇಕಾದ್ರೂ ನಡೀಬೋದು ಅಂತ ಹೇಳಿದೀನಿ. ಈಗ ನೋಡಿ, ಕೆಲವು ಜನಕ್ಕೆ ಒಂದೊಂದು ಶಕ್ತಿ ಇರ್ತದೆ, ಒಬ್ಬೊಬ್ರಿಗೆ ಒಂದೊಂದು ಶಕ್ತಿ ಇದೆ. ನಾವು ಸತ್ಯ ಹೇಳಿ ಅರಗಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅವರು ಏನ್ ಹೇಳಿದ್ರು ಕೂಡ ಅರಗಿಸ್ಕೊಳ್ಳೋ ಶಕ್ತಿ ಇರ್ತದೆ, ಹೇಳಿರ್ತಾರೆ. ಅದಕ್ಕೆ ನಾನೇನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಇಟ್ ಈಸ್ ಹಿಸ್ ಕೆಪಾಸಿಟಿ. ಅದು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಜನ ಚರ್ಚೆ ಮಾಡ್ತಾ ಇರೋದು ಅದೊಂದು ಹೇಳಿಕೆ ಅಷ್ಟೇ ಅಲ್ಲ, ಏನೋ ಇದರಿಂದ ಇದೆ, ರಾಜಣ್ಣ ಅವ್ರನ್ನ ಒಂದ್ ಹೇಳಿಕೆಯಿಂದ ತೆಗ್ದಾಕಿಲ್ಲ ಅಂತ. ಅದು ನೋಡಿ, ನನಗೂ ಅದೇ ಅನಿಸುತ್ತೆ. ನಾನು ರೈಟ್ ಫ್ರಮ್ ಬಿಗಿನಿಂಗ್ 3 DCM ಹೇಳಿದೆ, ಆಮೇಲೆ ಹನಿ ಟ್ರ್ಯಾಪ್ ಬಗ್ಗೆ ನಡೆದಂತ ಪ್ರಯತ್ನದ ಬಗ್ಗೆ ಹೇಳಿದೆ. ಇವೆಲ್ಲ ಇದ್ದೇ ಇದಾವೆ, ಇವೆಲ್ಲ ಕಾರಣಗಳು ಇರ್ತವೆ. ಅದರಿಂದ ಒಂದೇ ಕಾರಣದಿಂದ ಆಗಿದೆ ಅಂತನೂ ನಾನೇನು ಅನ್ಕೊಳ್ಳಲ್ಲ. ಆಗ್ಲಿ ನಡೀರಿ. ಈಗ ಅಧಿಕಾರ ಹೋದ ಕ್ಷಣಕ್ಕೆ ಏನ್ ತಿರ್ಗಾ ಬರೋದಿಲ್ಲ ಅಂತ ಏನಿಲ್ಲ, ಸಂದರ್ಭ ಬಂದಾಗ ಬರ್ತದೆ. ನಾನು ಯಾವ ಪಾರ್ಟಿಗೂ ಹೋಗೋದಿಲ್ಲ. ನಾನು ಕೇಳ್ಬಿಡಿ, ನಾದೊಂದು ನಿಮ್ಗೆ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ಇರಪ್ಪ ನಡಿ, ಅವ್ರು ತಿಳಿಕೊಡ್ತೀನಿ. ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. I will not leave the Congress party. I will not join any other party. Why should I join? Congress has given me everything. ಗೊತ್ತಾಯ್ತಾ? ನಾನು 2004ರಲ್ಲಿ ನಾನು MLC ಸಿಟ್ಟಿಂಗ್ ಮೆಂಬರ್ ಇದ್ದೆ. ನನಗೆ ನೀನು ನಿಲ್ಲೋದು ಬೇಡ ಅಂತೇಳಿ ನಾನೇನು ನಿಲ್ತಾ ಇರಲಿಲ್ಲ. ನನಗೆ ಟಿಕೆಟ್ ಕೊಡೋ ಅಂಥದನ್ನ ತಪ್ಪಿಸಿ ಆಗ ಉಗ್ರಪ್ಪನವ್ರಿಗೆ ಕೊಟ್ಟರು. ಅದನ್ನ ಪ್ರತಿಭಟನೆ ಮಾಡಿ ನಾನು ಆಗ ಕಾಂಗ್ರೆಸ್ಗೆ
ಈ ಜಿಲ್ಲೆನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ ಪ್ರಯುಕ್ತನೇ JDS 9 ಗೆದ್ದಿದ್ದು, ಕಾಂಗ್ರೆಸ್ 1 ಗೆದ್ದಿದ್ದು. ಇನ್ ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ, ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೆ. ಆಹ್ವಾನ ಬಂದಿತ್ತ ಸರ್? ಯಾವ ಆಹ್ವಾನ ನೀವು ಸರಿಗೆ ಸೇರೋದಿಲ್ಲ ಅಂತ ಹೇಳಿದ್ಮೇಲೆ ಯಾವ ಏನಾಗ್ಬೇಕು? ಓಕೆ, ಸರ್, ಈಗ ಥ್ಯಾಂಕ್ ಯು. ಅಭಿಮಾನಿಗಳು ಹೋಗಿ 10,000 ಜನ ಹೋಗ್ತಾರಂತೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಅವೆಲ್ಲ ನಮ್ಮ ಗಮನಕ್ಕೆ ಅದೇ ನನ್ನ ಗಮನಕ್ಕೆ ಬಂದಿಲ್ಲಪ್ಪ. 2 ಸಭೆ ಆಲ್ರೆಡಿ ಮಾಡಿದ್ದಾರೆ. ಆಯ್ತು, ಮಾಡಿದ್ದನ್ನು ಕೇಳಬೇಕು. ನಾನು ಕೇಳಿದ್ರೆ ಅಲ್ಲ ಸರಿ, ನಾನು ಆ ಸಭೆಗೆ ಹೋಗಿದ್ದೀನ? ತಮ್ಮ ಗಮನಕ್ಕೆ ಇಲ್ವಾ ಅಂತ ನನಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಸಂಪೂರ್ಣ ಮಾಹಿತಿ ಇಲ್ಲ. ಸ್ವಾಮೀಜಿಗಳು ಕೂಡ ಹೈಕಮಾಂಡ್ ನೋಡಿ, ಅದು ಅವರ ಇಚ್ಛೆಗೆ ಒಳಪಟ್ಟಂತದ್ದು, ಗೊತ್ತಾಯ್ತು. ಹೋಗ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು, ಯಾರಿಗೆ ಭೇಟಿ ಮಾಡೋದು, ಏನ್ ಮಾತಾಡೋದು, ಅದು ಅವರ ಇಚ್ಛೆಗೆ ಬಿಟ್ಟಂತದ್ದು. ಇದರಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ. ಒಂದು ಸರ್, ನಿಮ್ಮ ಅಭಿಮಾನಿಗಳು ಪೋಸ್ಟ್ ಮಾಡೋದು ಕಾಂಗ್ರೆಸ್ ವಿರುದ್ಧವಾಗಿ, ಮತ್ತೆ ಅಹಿತಕರ ಘಟನೆಗಳು ಕೂಡ ನಡೆದು ಎಲ್ಲಿ ನಡೆದಿದ್ದಾವ್ರಿ? ಮಧುಗಿರಿಯಲ್ಲೇ ಪ್ರೊಟೆಸ್ಟ್ ಆಗ್ಬೇಕಾದ್ರೆ ಪ್ರೊಟೆಸ್ಟ್ ನಡೀತದೆ. ಆಯ್ತಪ್ಪ, ಈಗ ಅವ್ರಿಗೆಲ್ಲ ನಾನು ತಿರ್ಗಾ ಅದ್ ಬಂದ ಕೂಡ್ಲೆ ನಾನು ಒಂದು ಟ್ವೀಟ್ ಮಾಡಿದ್ದೆ. ಏನಂತ ಹೇಳಿದ್ದೆ, ಯಾರು ಕೂಡ ನಮ್ಮ ಅಭಿಮಾನಿಗಳಿರ್ಲಿ, ನಮಗೆ ಬೆಂಬಲ ಕೊಡ್ತಕ್ಕಂಥವ್ರು ಈ ರೀತಿಯಲ್ಲಿ ನೀವು ಪ್ರತಿಭಟನೆ ಮಾಡೋದು, ಇದೆಲ್ಲ ಮಾಡಿದ್ರೆ ನಿಮ್ಮ ಕುಟುಂಬ ನಿಮಗೋಸ್ಕರ ಅವಲಂಬನೆ ಆಗಿರ್ತದೆ. ಅದರಿಂದ ನೀವು ಯಾವುದೋ ಒಂದು ಎಮೋಷನ್ನಲ್ಲಿ ಆ ಥರದಲ್ಲಿ ನೀವು ಪ್ರಯತ್ನಗಳನ್ನ ಮಾಡಬಾರ್ದು ದಯಮಾಡಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಈಗಲೂ ಅದನ್ನೇ ಪುನರುಚ್ಚಾರ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.